ಈಗ ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈಗ ಮೀನಾ ಅವರು, ಉಷಾ ಅವರು, ನಾಗಮಣಿ ಅವರು, ಆಗ ಪ್ರೇಮಕ್ಕ ಅವರು ಹೀಗೆ ಬರ್ತಾ ಇದ್ದಾರೆ ಗೈಸ್. ಬನ್ನಿ 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 ಬನ್ನಿ. ಈಗ ಒಳಗಡೆ ಬಂದು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಒಳಗೆ ಈ ಥರ ಇದೆ. ಎಲ್ಲ ಜನಗಳೆಲ್ಲ ಬಂದು ಕೂತಿದ್ದಾರೆ ಆಗಲೇ. ಅಲ್ಲೊಂದು ಸಂಗೀತ ಕಾರ್ಯಕ್ರಮಕ್ಕೇನೋ ಏರ್ಪಾಡು ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಈಗ ಸಂಗೀತ ಮೋಸ್ಟ್ಲಿ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಪರವಾಗಿ ಪ್ರಾರ್ಥಿಸ್ಕೊಳ್ತೇನೆ. ಮೊದಲನೇ ಮತ್ತು ಎರಡನೇ ಸಾಲಿನಲ್ಲಿ ಸಾಧಕರಿಗೆ ಬಂದಾಗ ತಾವೇ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೆ ಮೈಸೂರು ಮಹಾನಗರ ಪಾಲಿಕೆ ಜೊತೆಗೆ ಶ್ರೀ ಕೆಂಪೇಗೌಡ ಜಯಂತ್ಯುತ್ಸವ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ವೇದಿಕೆಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯುತ್ಸವವನ್ನು ಆಚರಿಸಲಿಕ್ಕೆ ಸೇರಿದ್ದೆವು. ಮತ್ತೊಮ್ಮೆ ನಾನು ಶ್ರೀ ಕೆಂಪೇಗೌಡರ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯವನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮಕ್ಕೂ ಮುನ್ನ ತಮ್ಮ ಗೀತಗಾಯನವನ್ನು ನಡೆಸಿಕೊಡ್ತಾ ಇರುವಂತಹ ಕುಮಾರಿ ರಶ್ಮಿ ಮತ್ತು ತಂಡಕ್ಕೆ ಮತ್ತೊಮ್ಮೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರ ಗೀತಗಾಯನ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಬೇಕು ಅಂತ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಇದರೊಂದಿಗೆ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ಪೋಷಕರು ಯಾರು ಗೊಂದಲ ಆಗೋದು ಬೇಡ. ಹೆಸರು ವ್ಯತ್ಯಾಸ ಕರೆದಿಲ್ಲ ಅಂದರೂ ಕೂಡ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೆ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ 27 ಜನ ನಿರ್ದೇಶಕರು ಅಥವಾ ನಿಮ್ಗೆ ಯಾರೇ ಗೊತ್ತಿರ್ತಕ್ಕಂಥವ್ರು 3 ಜನ ರಾಜ್ಯ ನಿರ್ದೇಶಕರು ಇರ್ಬೋದು, ಎಲ್ಲರೂ ಒಬ್ಬರಲ್ಲೊಬ್ಬರು ತಮಗೆ ಗೊತ್ತಿರುತ್ತೆ. ಅವರು ಭೇಟಿ ಮಾಡಿ ಇಲ್ಲಿ ನಮ್ಮ ಸಿಬ್ಬಂದಿಗಳು ಇರ್ತಾರೆ, ನಮ್ಮ ಒಕ್ಕಲಿಗರ ಸಂಘದ ಹಾಸ್ಟೆಲ್ನವರು, ಅವ್ರನ್ನ ಸಂಪರ್ಕಿಸಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಒಂದು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕು ಅಂತೇಳಿ ವಿದ್ಯಾರ್ಥಿಗಳಿಗಿಂತ ಅವ್ರ ಪೋಷಕರಲ್ಲಿ ಸಮಿತಿ ವತಿಯಿಂದ ಮನವಿ ಮಾಡ್ತೇವೆ. ಗೊಂದಲ ಮಾಡ್ಕೊಳ್ಳೋಬೇಕ ಸಮಯದ ಅಭಾವ ಇರೋದ್ರಿಂದ ಊಟದ ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ಇರುತ್ತೆ. ಊಟ ಮಾಡೋದ್ಮೇಲೆ ಆದರೂ ಕೂಡ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ ಅಂತಕ್ಕಂಥ ಮೊದಲನೇ ಪ್ರಾರ್ಥಿಸ್ಕೊಳ್ತೇನೆ.
ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಶ್ರೀ VN ಮಲ್ಲಿಕಾರ್ಜುನ ಸ್ವಾಮಿರವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಕುರಿತು ಉಪನ್ಯಾಸವನ್ನು ನೀಡಲಿಕ್ಕಾಗಿ ಆಗಮಿಸಿರುವಂತಹ ಕುವೆಂಪು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರು ಶ್ರೀ ವಾಸು ಬೋರೇಗೌಡರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಶ್ರೀ ಮರಿಸ್ವಾಮಿಗೌಡ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಿರ್ದೇಶಕರು ಒಕ್ಕಲಿಗರ ಸಂಘದ ನಿರ್ದೇಶಕರು ಶ್ರೀ KT ಶ್ರೀಧರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಗಂಗಾಧರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖಂಡರಾದಂತಹ ಶ್ರೀ BP ಬೋರೇಗೌಡ ಅವರು ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಮತ್ತೊಮ್ಮೆ ವಿದ್ಯುತ್ ಚಾಲನೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರು ಕಾರ್ಯದರ್ಶಿಗಳು ನಮ್ಮ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಮೈಸೂರು ಇವರೊಟ್ಟಿಗೆ ಹಲವಾರು ಗಣ್ಯರು ತಗೊಳ್ಳೋದೇ ಈ ಕಾರ್ಯಕ್ರಮದಲ್ಲಿ ನನಗೆ 2ನೇ ಬಾರಿ ಅಧ್ಯಕ್ಷತೆ ವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯ ಶ್ರೀಗಳಿಗೆ ಮತ್ತು ಸಮುದಾಯದ ಎಲ್ಲ ಬಂಧುಗಳಿಗೆ ಧನ್ಯವಾದ ಅರ್ಪಿಸ್ತಾ ಈ ದಿನ ನಮ್ಮ ಮೈಸೂರು ನಗರದಲ್ಲಿ ಮೈಸೂರು ಜಿಲ್ಲಾಡಳಿತ ಹಾಗೂ ಎಲ್ಲ ಸಂಘ ಸಂಸ್ಥೆಯ ವತಿಯಿಂದ ಇವತ್ತು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ರಾಮಪ್ಪನವರೇ ಹಾಗೆಯೇ ಈ ಕೆಂಪೇಗೌಡರ ಬಗ್ಗೆ ಏನು ನಮಗೆ ಅವರ ಬಗ್ಗೆ ಉಪನ್ಯಾಸವನ್ನು ಮಾಡಿ ಕೆಂಪೇಗೌಡರು ಇತಿಹಾಸವನ್ನು ತಿಳಿಸಲಿಕ್ಕೆ ಇತಿಹಾಸ ಉಪನ್ಯಾಸಕರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂಥ ವಾಸು ಬೋರೇಗೌಡ ಅವರೇ, ಸರ್ಕಾರದಿಂದ ಆದೇಶವನ್ನು ಹೊರಡಿಸಿ ಅಧಿಕೃತವಾಗಿ ಅದು ಜಿಲ್ಲಾಡಳಿತ ಮಾಡಬೇಕು ಅಂತ ಅನ್ನೋದನ್ನು ಮಾಡಿದ್ದು ನಮಗೆಲ್ರಿಗೂ ಸಂತೋಷ ತರುವಂಥ ವಿಚಾರ. ಇಲ್ಲೆಲ್ಲ ಊಟ ಇದು ನಡೀತಾ ಇದೆ ನೋಡಿ. ಎಲ್ಲ ಬಾತು ಬಾದುಷಾ ನೋಡಿ, ಇಲ್ಲೆಲ್ಲ ಊಟ ಬಡಿಸ್ತಾ ಇದ್ದಾರೆ. ನೋಡಿ ಸ್ವೀಟ್ಸು, ಬಜ್ಜಿ, ಬಾತು. ಗೈಸ್ ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ನಾಡು ಹೇಗಪ್ಪ ಇದೆ ಅಂತ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಅವರು ಕರೆದಿದ್ದಾರೋ ಅದನ್ನು ಅವತ್ತೇ ಕಂಡುಹಿಡಿದಿದ್ರು ಅವರು. ಎಲ್ಲ ಭಾಗಗಳಲ್ಲಿ ಎಲ್ಲ ವರ್ಗಗಳನ್ನು. ಹಲೋ ಗಾಯ್ಸ್, ಇವಳು ನಾಗಮಣಿ ಅವರ ನಾಗಮಣಿ ಅಲ್ಲಿ ಇದರಲ್ಲ ಈಗ ಇದು ಕೊಡ್ತಾ ಇದ್ದಾರಲ್ಲ ಪ್ರತಿಭಾ ಪುರಸ್ಕಾರ ಇದು ಅವರ ತಮ್ಮನ ಮಗಳು. ಎಷ್ಟು ಪರ್ಸೆಂಟಪ್ಪ? 97. 10th ಅಲ್ಲ, PUCಲಿ ಸೆಕೆಂಡ್ PUCಲಿ 97% ತೆಗ್ದಿರುವಂಥ ಏನು ಹೆಸರಪ್ಪ ನಿಂತು? ನೀವೇ ಬನ್ನಿ ಅವ್ರ ತಂದೆಯವರು ಹೇಳಿ ಸರ್. ಹೌದಾ? ಕಂಗ್ರಾಟ್ಸ್ ಕಣಪ್ಪ. ಕಂಗ್ರಾಟ್ಸ್. ನಾಗಮಣಿ ಹೇಳಿ ತಮ್ಮನ ಮಗಳ. ಹಾಂ ಮೈಸೂರು ಜಿಲ್ಲೆ ಆಗಿರೋದ್ರಿಂದ ಹೇಳಿದ್ದೆ ಪ್ರತಿಭಾ ಪುರಸ್ಕಾರಕ್ಕೆ. ಹಾಂ 97%. ಸರಿ ಓಕೆ ಕಣಪ್ಪ. ಕಂಗ್ರಾಟ್ಸ್. ಚೆನ್ನಾಗಿ ತೆಗಿತಾರೆ. ಆಮೇಲೆ ಅಲ್ಲಿ ಓದ್ಕೊಳಕ್ಕೆ ಗೈಸ್
ನೋಡಿ ಇಲ್ಲಿ 480 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲ 9% ಅಮೌಂಟ್ ತಗೊಂಡಿದ್ದಾರೆ. ಇದೆಲ್ಲ ಪ್ರತಿಭಾ ಪುರಸ್ಕಾರದ್ದು ಬೇರುಗಳೇನಿದೆ, ಎಷ್ಟು ಚೀಲಗಳಿವೆ ಇಲ್ಲೆಲ್ಲ. ಇವರೆಲ್ಲ ಅಧ್ಯಕ್ಷರುಗಳು ಕೊಡಕ್ಕೆ ನಿಂತಿದ್ದಾರೆ. ಇವ್ರುಗಳೆಲ್ಲ ಅಲ್ಲಿ 480 ಮಕ್ಕಳು ನೋಡಿ. ಇನ್ನೂ ಈ ಚೀಲಗಳೆಲ್ಲ ಇನ್ನೂ ಯಾವುದು ನೋಡಿ. ಈ ಕಡೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಏನಂತೀವಿ ಎಲ್ಲರಿಗೂ ಹಂಗೆ ಕಳ್ಸಿದೀವಿ. ನೀವು ಆಮೇಲೆ ಹುಡುಗಿ ಮುರುಗಿಯ ರೆಡಿ ಕೊಟ್ಟು ಅಂತ ಅವಾಗ ಕಳ್ಸಿ. ಯಾರು ತಂದು ಕೊಟ್ಟಿಲ್ವಲ್ಲ, ಇಲ್ಲಿ ತಾನೇ ಜೋಡಿಸ್ತೀನಿ. ಅಲ್ಲಿ ಹೆಂಗೆ ಜೋಡ್ಸಕ್ಕಾಯ್ತದೆ? ಅಲ್ಲಿಂದ ಎತ್ಕೊಂಡು ನಾನು ಜೋಡಿಸ್ಕೊತೀನಿ. ಮಕ್ಕಳುಗಳ ಪೇರೆಂಟ್ಸು ಎಲ್ಲ ವೇಟಿಂಗ್ ಲಿಸ್ಟಲ್ಲಿದ್ದಾರೆ ಈಗ. ನೋಡಿ ಸುತ್ತ ಎಲ್ಲ ಮಕ್ಕಳುಗಳು ಕಾಯ್ತಾ ಇದ್ದಾರೆ ಈಗ. ಇಲ್ಲಿ ನೋಡಿ ಫೈನಲಿ ನಮ್ಮ ನಾಡ ಪ್ರಭು ಕೆಂಪೇಗೌಡರಿಗೆ ಒಂದು ನಮಸ್ಕಾರಗಳು. ಓಕೆ ಗಾಯ್ಸ್, ಯಾರೆಲ್ಲ ನನ್ನ ಚಾನಲ್